ಆತ್ಮೀಯ ವಿದ್ಯಾರ್ಥಿಗಳಿಗೆ ಶೀಲ ಪಾಠಶಾಲೆಗೆ ಸ್ವಾಗತ. ಇಂದು ಮಕ್ಕಳೇ ನಿಮಗೆ ನಾನು ಸಮಾಸಗಳು ಅಂತ ಅಂದರೆ ಏನು, ಅದರಲ್ಲಿ ಬರುವಂತಹ ವಿಧಗಳು ಯಾವುದು, ಹೇಗೆ ಸಮಾಸ ಪದವನ್ನು ಬಿಡಿಸಿ ಬರೆಯೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ತುಂಬ ಉಪಯುಕ್ತವಾದಂತಹ ಮಾಹಿತಿ. ಪೂರ್ತಿ ವಿಡಿಯೋವನ್ನು ನೋಡಿ. ಸಮಾಸದಲ್ಲಿ ಒಟ್ಟು 8 ವಿಧಗಳು ಬರುತ್ತೆ. ಇವತ್ತು 3 ಸಮಾಸಗಳ ಬಗ್ಗೆ ಮಾತ್ರ ಹೇಳ್ಕೊಡ್ತೀನಿ. ಮೊದಲನೇದು ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ ಹಾಗೂ ದ್ವಿಗು ಸಮಾಸದ ಬಗ್ಗೆ ಹೇಳ್ತಾ ಹೋಗ್ತೀನಿ, ಆಲಿಸಿರಿ. ಸಮಾಸ ಎಂದರೆ 2 ಅಥವಾ ಅದಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ಹೊಸ ಪದವಾಗಿ ಪರಿಣಮಿಸುವ ಪ್ರಕ್ರಿಯೆ ಮತ್ತು ಆ ರೀತಿ ಆದ ಪದವನ್ನು ಸಮಾಸ ಅಂತ ಹೇಳ್ತೀವಿ. ಕನ್ನಡ ವ್ಯಾಕರಣದಲ್ಲಿ ಇದನ್ನು ಸಂಕ್ಷೇಪದ ಮೂಲಕ ಅರ್ಥವನ್ನು ನೀಡುವ ವಿಧಾನ ಅಂತ ಹೇಳ್ತೀವಿ. ಉದಾಹರಣೆಗೆ ರಾಜ ಪ್ಲಸ್ ಪುತ್ರ ರಾಜಪುತ್ರ, ಅರ್ಥ ರಾಜನ ಮಗ ಅಂತ ಹೇಳ್ತೀವಿ. ಈಗ ಸಮಾಸದ ವಿಧಗಳು ಯಾವ್ದ್ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲನೇದು ತತ್ಪುರುಷ ಸಮಾಸ. ಒಂದು ಪದ ಇನ್ನೊಂದರ ಸಂಬಂಧವನ್ನು ಹೇಳುತ್ತದೆ. ಉದಾಹರಣೆ ದೇವಾಲಯ, ದೇವರ ಆಲಯ ಅಂತ ಹೇಳ್ತೀವಿ. ದ್ವಿಗು ಸಮಾಸ ಸಂಖ್ಯಾವಾಚಕ ಪದ ಬಂದು ಗುಂಪನ್ನು ಇಲ್ಲಿ ಸೂಚಿಸುತ್ತದೆ. ಉದಾಹರಣೆ ತ್ರಿಲೋಕ ಅಂತಂದರೆ 3 ಲೋಕಗಳು ಅಂತ ಹೇಳ್ತೀವಿ. ಕರ್ಮಧಾರಯ ಸಮಾಸ ಬಗ್ಗೆ ತಿಳ್ಕೊಳ್ಳೋಣ. ವಿಶೇಷಣ ಮತ್ತು ನಾಮಪದ ಬಂದು ಸೇರಿಕೊಳ್ಳುತ್ತೆ. ಉದಾಹರಣೆ ನೀಲಕಂಠ, ನೀಲಿ ಕಂಠವನ್ನು ಉಳ್ಳವನು ಅಂತ ಹೇಳ್ತೀವಿ. ಈಗ ತತ್ಪುರುಷ ಸಮಾಸ ಅಂದರೆ ಏನು, ಅದರ ವ್ಯಾಖ್ಯಾನ ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ಕೆಲವೊಂದು ಉದಾಹರಣೆಗಳನ್ನು ಸಹ ಇಲ್ಲಿ ನೋಡ್ತಾ ಹೋಗೋಣ. ತತ್ಪುರುಷ ಸಮಾಸ ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ, ಷಷ್ಠಿ ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ವಯಸ್ಸಿನಿಂದ ಪ್ಲಸ್ ವೃದ್ಧ, ವಯೋವೃದ್ಧ ತೃತೀಯ ತತ್ಪುರುಷ ಅಂತ ಹೇಳ್ತೀವಿ. ಹಗಲಿನಲ್ಲಿ ಪ್ಲಸ್ ಕನಸು, ಹಗಲುಗನಸು ಅಂತ ಹೇಳ್ತೀವಿ. ಸಪ್ತಮಿ ತತ್ಪುರುಷ ಸಮಾಸ. ಇಲ್ಲಿ ಅದರ ಅರ್ಥನ ನೋಡ್ಕೊಂಡು ಹೋಗೋಣ. ಕೊಟ್ಟಿರುವ ಪದಗಳನ್ನು ಗಮನಿಸಿದಾಗ 2 ಪದಗಳು ಸೇರಿ ಒಂದು ಪದವಾಗಿರುತ್ತದೆ. ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದು ಸಮಾಸ ಆಗುವಾಗ ಆ ಪ್ರತ್ಯಯಗಳು ಲೋಪವಾಗಿರುವುದು ಕಂಡುಬರುತ್ತದೆ. ಯಾವ ವಿಭಕ್ತಿ ಪ್ರತ್ಯಯ ಲೋಪವಾಗಿದೆಯೋ ಅದರ ಆಧಾರದಿಂದ ಸಮಾಸವನ್ನು ನಾವು ಹೆಸರಿಸುತ್ತೇವೆ. ಹೀಗೆ ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಸಮಾಸ ಆಗುವಾಗ ಲೋಪವಾದರೆ ಅದನ್ನು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಇದನ್ನು ಉತ್ತರ ಪದದ ಅರ್ಥ ಪ್ರಧಾನ ಸಮಾಸ ಅಂತ ಸಹ ಹೇಳ್ತೀವಿ. ಅಂದರೆ ಮಕ್ಕಳೇ, ಪೂರ್ವ ಮತ್ತು ಉತ್ತರ ಪದಗಳು ಎರಡೂ ಸಹ ನಾಮಪದಗಳಾಗಿರುತ್ತೆ. ಪೂರ್ವ ಪದದಲ್ಲಿರುವಂತಹ ಕೊನೆಯಲ್ಲಿ ಬರುವಂತಹ ವಿಭಕ್ತಿ ಪ್ರತ್ಯಯ ಸಮಾಸ ಆಗುವಾಗ ಲೋಪ ಆಗುತ್ತೆ. ಹಾಗಾಗಿ ಇದನ್ನು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಉತ್ತರ ಪದದ ಅರ್ಥ ಪ್ರಧಾನವಾಗಿ ಇರುತ್ತೆ. ಬೆಟ್ಟದ ಪ್ಲಸ್ ತಾವರೆ ಎಂದಾಗ ಬೆಟ್ಟದಾವರೆ ಅಂತ ಹೇಳ್ತೀವಿ. ಬೆಟ್ಟದ ಅನ್ನುವಾಗ ಅಕಾರ ಅಂದರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಲೋಪ ಆಗಿ ಹೋಗುತ್ತೆ. ಹಾಗಾಗಿ ಇದನ್ನು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಎರಡನೇ ಸಮಾಸ ಕರ್ಮಧಾರಯ ಸಮಾಸ ಅಂತ ಹೇಳ್ತೀವಿ. ಇಳಿದು ಪ್ಲಸ್ ಮರ, ಹೆಮ್ಮರ. ಮೆಲ್ಲಿತು ಪ್ಲಸ್ ನುಡಿ, ಮೆಲ್ನುಡಿ. ದಿವ್ಯವಾದ ಪ್ಲಸ್ ಪ್ರಕಾಶ, ದಿವ್ಯ ಪ್ರಕಾಶ ಅಂತ ಹೇಳ್ತೀವಿ. ಅಂದರೆ ಕರ್ಮಧಾರಯ ಸಮಾಸದ ಒಂದು ವ್ಯಾಖ್ಯಾನವನ್ನು ನೋಡೋಣ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮಾನವಾಗಿರುತ್ತೆ. ಹಾಗೆ ವಿಶೇಷಣ ಮತ್ತು ವಿಶೇಷ್ಯ ಸಂಬಂಧದಿಂದ ಕೂಡಿ ಆಗುವಂಥ ಸಮಾಸವನ್ನು ಕರ್ಮಧಾರಯ ಸಮಾಸ ಅಂತ ಹೇಳ್ತೀವಿ. ಇದು ಉತ್ತರ ಪದದ ಅರ್ಥವೇ ಇಲ್ಲಿ ಮುಖ್ಯವಾಗಿರುತ್ತೆ. ಹಾಗಾಗಿ ಇದನ್ನು ಕರ್ಮಧಾರಯ ಸಮಾಸ ಅಂತ ಹೇಳ್ತೀವಿ. ಮೂರನೆಯ ಸಮಾಸ ದ್ವಿಗು ಸಮಾಸ ಅಂತ ಹೇಳ್ತೀವಿ. ಉದಾಹರಣೆಯನ್ನು ನೋಡೋಣ. 3 ಪ್ಲಸ್ ಮಡಿ, ಮುಮ್ಮಡಿ. 4 ಪ್ಲಸ್ ದೆಸೆ, 4 ದೆಸೆ. ಪಂಚಗಳಾದ ಪ್ಲಸ್ ಇಂದ್ರಿಯ, ಪಂಚೇಂದ್ರಿಯ. ಈ ಉದಾಹರಣೆ ಪದಗಳನ್ನು ನೋಡಿದ್ವಿ. ಅಂದರೆ ಪೂರ್ವ ಪದ ಇಲ್ಲಿ ನೋಡ್ಕೊಳ್ಳಿ ಸಂಖ್ಯಾವಾಚಕ ಆಗಿರುತ್ತೆ. ಉತ್ತರ ಪದ
ನಾಮಪದವಾಗಿದ್ದರೆ ಅದನ್ನು ದ್ವಿಗು ಸಮಾಸ ಅಂತ ಹೇಳ್ತೀವಿ. ಇಲ್ಲೂ ಸಹ ಪೂರ್ವಪದ ಮತ್ತು ಉತ್ತರ ಪದ ಎರಡೂ ಸಹ ಪದಗಳಿರುತ್ತೆ. ಇಲ್ಲಿ ಪೂರ್ವಪದದಲ್ಲಿ ಅಂದರೆ ಮೊದಲನೇ ಪದದಲ್ಲಿ 3 ಅನ್ನುವಂತಹ ಪದ, ಮತ್ತು ಇನ್ನೊಂದು ಉದಾಹರಣೆಯಲ್ಲಿ 4 ಅಂತ ಇದೆ. ಮೂರನೇ ಉದಾಹರಣೆಯಲ್ಲಿ ಪಂಚಗಳಾದ ಅಂದರೆ ಪಂಚ ಅಂತ ಇದೆ. ಹೀಗೆ ಪೂರ್ವಪದದಲ್ಲಿ ಯಾವಾಗಲೂ ಸಂಖ್ಯೆಯನ್ನು ತಿಳಿಸಿದರೆ ಇದನ್ನು ದ್ವಿಗು ಸಮಾಸ ಅಂತ ಹೇಳ್ತೀವಿ. ಇವತ್ತು ಸಮಾಸದಲ್ಲಿ ಬರುವಂತಹ 3 ವಿಧಗಳ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಮಕ್ಕಳೇ. ಈ ಮಾಹಿತಿ ತುಂಬ ಪ್ರಮುಖವಾದಂತಹದ್ದು. ಬಹಳ ಗಮನವಿಟ್ಟು ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಆದಷ್ಟು ಪೂರ್ತಿ ವಿಡಿಯೋವನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.